ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಕಿಚನ್ಲಿ ಪ್ಲೈನ್ ಸೇರ್ವಾ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ತರಕಾರಿ ಇಲ್ಲ ಅಂತ ಅಂದಿರೋ ಟೈಮಲ್ಲಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಪೂರಿ, ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಕಾಂಬಿನೇಷನ್ ದೋಸೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ಅದೇ ರೀತಿ 1 ಮೀಡಿಯಮ್ ಸೈಜ್ ಈರುಳ್ಳಿ, 2 ಟೊಮೆಟೊ, ಅದೇ ರೀತಿ 1 ಇಂಚ್ ಆಗೋಷ್ಟು ಶುಂಠಿ. ಈಗ ಇದ್ರ ಜೊತೆಗೆ ನಾನೀಗ ಮಸಾಲೆ ಪದಾರ್ಥ ಹಾಕ್ಕೊಳ್ತಾ ಇದ್ದೀನಿ. 2 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು 1 ಇಂಚ್ ಆಗೋಷ್ಟು ಚಕ್ಕೆ ತಗೊಳ್ತಾ ಇದ್ದೀನಿ. ಅದೇ ರೀತಿ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು, 2 ಲವಂಗ ತಗೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ನ ತಗೊಳ್ತಾ ಇದ್ದೀನಿ, ಅಂದರೆ ಕರಿಮೆಣಸು. ಇದ್ರ ಜೊತೆಗೆ ನಾನು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಳ್ತೀನಿ. ಹಾಗೆ 5 ರಿಂದ 6 ಗೋಡಂಬಿ ತಗೊಳ್ತಾ ಇದ್ದೀನಿ. ಹಾಗೆ 2 ರೆಕ್ಕೆ ಆಗೋಷ್ಟು ಕರಿಬೇವಿನೆಲೆ ತಗೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ತಗೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡರ್ ಬೇಕಾದರೆ ಹಾಕ್ಕೋಬೋದು, ರೀತಿ ಕಾಳಿದ್ರೆ ಕಾಳನ್ನು ಸಹ ಹಾಕ್ಕೋಬೋದು. ಹಾಗೆ ನಾನಿಲ್ಲಿ 8 ರಿಂದ 10 ಬ್ಯಾಡಗೆ ಮೆಣಸಿನಕಾಯಿ, ಕಲರು ಹಾಗೆ ಖಾರ ಎರಡಕ್ಕೂ ಸೇರಿ 8 ರಿಂದ 10 ತಗೊಂಡಿದ್ದೀನಿ. ಈಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಈಗೇನು ನಾನೀಗ ಮಸಾಲೆ ರುಬ್ಬೋದಕ್ಕೆಲ್ಲ ತೆಗೆದಿಟ್ಟಿದ್ದೆ, ಈಗ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ 8 ರಿಂದ 10 ನಿಮಿಷ ನಾನು ಈ ರೀತಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಲೈಟಾಗಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕಾಗುತ್ತೆ. 8 ರಿಂದ 10 ನಿಮಿಷ ಮಾಡಿಕೊಂಡ್ರೆ ಸಾಕಾಗುತ್ತೆ. ಗ್ಯಾಸ್ ಸ್ಟವ್ನ ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ತರಕಾರಿ ಏನೂ ಇಲ್ಲ ಅಂತಂದಾಗ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಫ್ರೈ ಆಗಿದೆ. ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಈಗ ಮೆತ್ತಗಾಗಿದೆ. ಇದನ್ನು ಆರೋದಕ್ಕೆ ಬಿಟ್ಟು ಅದಾದ ನಂತರ ನಾವೀಗ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗುತ್ತೆ. ಆದಷ್ಟು ಮಸಾಲನ ನಾವು ಜಾರ್ಗೆ ಹಾಕಿ ರುಬ್ಬೋ ಟೈಮಲ್ಲಿ ಆರಿದ ನಂತರ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಜಾರ್ ಹೊರಟೋಗುತ್ತೆ. ಸ್ವಲ್ಪ ನಾನು ಇಲ್ಲಿ ನೀರನ್ನ ಹಾಕ್ಕೊಳ್ತೀನಿ. ನೀರನ್ನ ಹಾಕ್ಕೊಂಡು ಈಗ ಫೈನ್ ಪೇಸ್ಟಾಗಿ ರುಬ್ಕೊಂಡು, ಮತ್ತೀಗ ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, ಹಾಗೆ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಮೀಡಿಯಮ್ ಸೈಜ್ನ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು 2 ರಿಂದ 3 ನಿಮಿಷ ನಾವೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೈಟ್ ಬ್ರೌನ್ ಕಲರ್ ಆಗಿ ಈರುಳ್ಳಿ ಚೇಂಜ್ ಆಗಬೇಕು, ಇಲ್ಲಾಂದರೆ ಸ್ವಲ್ಪ ಸಿಹಿ ಆಗಿರುತ್ತೆ. ಕಲರ್ ಚೇಂಜ್ ಆದರೆ ಏನಾಗುತ್ತೆ, ಕರೆಕ್ಟಾಗಿರುತ್ತೆ. ಈಗ 1 ಹಣ್ಣು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಟೊಮೆಟೊನು ಸ್ವಲ್ಪ ಲೈಟಾಗಿ ಮೆತ್ತಗಾಗಬೇಕು. ಈಗ ಮೆತ್ತಗಾದ ನಂತರ ನಾವೀಗೇನು ರುಬ್ಬಿಟ್ಕೊಂಡಿದ್ವಿ, ಈಗ ಮಸಾಲೆನೂ ಸಹ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ, ಟೊಮೆಟೊ ಅದೇ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ನೀರು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಆಗಿಬಿಟ್ರೆ ಅದು ಜಾಸ್ತಿ ನೀರು ಆಗಿಬಿಡುತ್ತೆ. ಸ್ವಲ್ಪ ತಿಕ್ಕಾಗಿರಬೇಕಾಗುತ್ತೆ ಸೇರ್ವ, ಹಾಗಾಗಿ ನೀರು ನೋಡಿ ಹಾಕ್ಕೋಬೇಕು. ನಾನಿಲ್ಲಿ ಹತ್ರ 1/4 ಲೀಟರ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೆ. ರುಚಿಗೆ ತಕ್ಕಾದಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಪುಡಿ ಉಪ್ಪನ್ನಾದರೂ ಹಾಕ್ಕೋಬೋದು. ಈಗ ನಾವೀಗ ಮುಚ್ಚಿಬಿಟ್ಟು 8 ರಿಂದ 10 ನಿಮಿಷ ಕುದಿಸ್ಕೊಂಡು ಡೈರೆಕ್ಟ್ ಸರ್ವ್ ಮಾಡ್ಕೋಬೋದು. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೀವೊಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.